ಕೆಲವೇ ಕ್ಷಣಗಳಲ್ಲಿ ನೂತನ ಕಮಿಷನರ್ ಅವರನ್ನ ನೇಮಕ ಮಾಡಲಾಗುತ್ತೆ. ಸಿಎಂ ನಿವಾಸ ಕಾವೇರಿಯಲ್ಲಿ ಮಹತ್ವದ ಚರ್ಚೆಯನ್ನ ಈಗ ಮಾಡಲಾಗ್ತಾ ಇದೆ. ಆಗ್ತಾ ಇರುವಂತಹ ದಿಢೀರ್ ಬೆಳವಣಿಗೆ ಇದು. ಬಿಕೆ ಸಿಂಗ್ ಅರುಣ್ ಚಕ್ರವರ್ತಿ ರೇಸ್ನಲ್ಲಿರೋದು. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕಮಿಷನರ್ ಯಾರಾಗ್ತಾರೆ ಅನ್ನುವಂಥದ್ದನ್ನ ನೋಡಬೇಕು. ಈಗ ಬೆಂಗಳೂರು ಕಮಿಷನರ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ, ದಯಾನಂದ್ ಅವರನ್ನ. ಯಾಕೆ ಅಂತಂದ್ರೆ ನಿನ್ನೆ ಆಗಿರುವಂಥ ಪ್ರಕರಣಕ್ಕೆ ಆಯುಕ್ತರನ್ನ ಸಸ್ಪೆಂಡ್ ಮಾಡ್ತೀರಿ ಅನ್ನೋದಾದ್ರೆ ವಿಧಾನಸೌಧದ ವೇದಿಕೆಯ ಮೇಲೆ ಮಿನಿಸ್ಟರ್ಗಳು ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಕರ್ಕೊಂಡ್ಬಿಟ್ಟು ಅಲ್ಲೆಲ್ಲ ವೇದಿಕೆಯನ್ನೆಲ್ಲ ಹಾಳು ಮಾಡಿಟ್ರಲ್ವಾ, ಸೆಲ್ಫಿ ತಗೊಳ್ತಾ ಕೂತಿದ್ರಲ್ವಾ, ಆ ಮಿನಿಸ್ಟರನ್ನ ಯಾಕೆ ನೀವು ತೆಗಿತಾ ಇಲ್ಲ ಅವರ ಮಂತ್ರಿ ಸ್ಥಾನದಿಂದ? ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಏನಾಗ್ತಾ ಇದೆ ಈಗ? ಅತ್ಯಂತ ಮಹತ್ವದ ಸಭೆ ನಡೀತಾ ಇದೆ, ಕಮಿಷನರ್ ಅವರ ಅಮಾನತಾಗಿದೆ. ಈಗ ಯಾರಾಗ್ತಾರೆ ಕಮಿಷನರ್ ಅನ್ನುವಂಥ ಚರ್ಚೆ, ಪ್ರಶ್ನೆ ಹುಟ್ಟುಹಾಕ್ತಾ ಇದೆ. ಅರುಣ್, ಕಮಿಷನರ್ ಆಯ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಇವಾಗ ಸಭೆ ನಡೀತಾ ಇರುವಂಥದ್ದು. ಗೃಹ ಸಚಿವರಾದಿಯಾಗಿ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ. ಯಾರು ಮುಂದಿನ ಕಮಿಷನರ್ ಅನ್ನೋ ಬಗ್ಗೆ ಸಹಜವಾದ ಕುತೂಹಲ ಇದೆ. ಆದರೆ ಇವತ್ತಿನ ಇಡೀ ಬೆಳವಣಿಗೆ ನೋಡ್ತಾ ಇದ್ರೆ ಕ್ರೆಡಿಟ್ ಕ್ಲೈಮ್ ಮಾಡೋಕ್ಕೆ ಹೋಗಿದ್ದಂಥ ಸರ್ಕಾರ ತನಗಾದಂಥ ಮುಖಭಂಗವನ್ನು ಮರೆಮಾಚಿಕೊಳ್ಳಲಿಕ್ಕೆ ಪೊಲೀಸ್ ಅಧಿಕಾರಿಗಳನ್ನ ಬಲಿ ಹಾಕ್ತಾ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತೆ. ಆ ಬಲಿ ಹಾಕುವ ವರದಲ್ಲಿ ಬೆಂಗಳೂರು ನಗರ ಕಮಿಷನರ್ನು ಕೂಡ ಸಸ್ಪೆಂಡ್ ಮಾಡುತ್ತೆ. ಅಂದರೆ ಒಂದಷ್ಟು ಅಧಿಕಾರಿಗಳ ತಲೆದಂಡವನ್ನು ಮಾಡಿ ತಾನು ಮುಖ ಉಳಿಸಿಕೊಳ್ಳುವಂಥ ಪ್ರಯತ್ನಕ್ಕೆ ಸರ್ಕಾರ ಮುಂದಾಯ್ತಾ? ಈ ನಡೆ ಅದೇ ರೀತಿ ಇದ್ದಂತೆ ಕಾಣಿಸ್ತಾ ಇದೆ. ಅರುಣ್, ಸುಖೇಶ್, ಅದರಲ್ಲಿ ಯಾವ ಅನುಮಾನನೂ ಬೇಕಾಗಿಲ್ಲ ಅಂತ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ನಿಜವಾಗಿಯೂ ಕೂಡ ಅಮಾನತಾಗಬೇಕಾಗಿರುವಂಥದ್ದು ಪೊಲೀಸರು ಅಲ್ಲ. ಕಾರಣ 2 ದಿನ ಹಗಲು ರಾತ್ರಿ ಅನ್ನೋದೇನೆ ಕೆಲಸ ಮಾಡಿದ್ದಾರೆ, ನಿದ್ದೆಗೆಟ್ಟು ಕೆಲಸ ಮಾಡಿದ್ದಾರೆ. ಇವರು ಹೇಳಿದಂಗೆ ಕೇಳಿದ್ದಾರೆ. ಕಣ್ಣಲ್ಲೆಲ್ಲ ಪಾಪ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಎಲ್ಲೆಲ್ಲಿಂದಲೂ ಪೊಲೀಸರನ್ನು ಕರೆದು ಬಿಟ್ಟು ಇಮ್ಮಿಡಿಯೇಟ್ ಆಗಿ 2-3 ಗಂಟೆಗಳಲ್ಲಿ ಈ ಕೆಲಸವನ್ನ ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ಪೊಲೀಸರ ತಲೆದಂಡ ಆಗುತ್ತೆ ಅನ್ನೋದಾದ್ರೆ ಮಂತ್ರಿಗಳದ್ದು ಯಾಕಿಲ್ಲ? ವೇದಿಕೆ ಮೇಲೆ ಕೂತ್ಕೊಂಡ್ಬಿಟ್ಟು ಮಕ್ಕಳು ಮೊಮ್ಮಕ್ಕಳನ್ನ ಹೆಂಡತಿಯರನ್ನ ಅವ್ರ ಸಂಬಂಧಿಕರೆಲ್ಲ ಕರ್ಕೊಂಡ್ಬಿಟ್ಟು ವೇದಿಕೆಯನ್ನೆಲ್ಲ ಹಾಳು ಮಾಡಿದ್ರಲ್ಲ, ಅವ್ರಿಗೆ ಭದ್ರತೆ ಕೊಡಬೇಕಾಗಿತ್ತಲ್ಲ. ಅವ್ರು ಯಾಕೆ ಸಚಿವ ಸ್ಥಾನದಿಂದ ಕಿತ್ತು ಹಾಕ್ತಾ ಇಲ್ಲ? ಅರುಣ್, ಇನ್ನೊಂದು ಪ್ರಮುಖವಾಗುತ್ತೆ ಇಲ್ಲಿ. ಸಚಿವರುಗಳು ಅಥವಾ ಅವ್ರು ಯಾರು ಬಂದಿದ್ರು, ಯಾರನ್ನು ಕರ್ಕೊಬಂದಿದ್ರು ಅನ್ನೋದಕ್ಕಿಂತಲೂ ಪ್ರಮುಖವಾಗಿ ಇಡೀ ಪೊಲೀಸ್ ವ್ಯವಸ್ಥೆಯಲ್ಲಿ ಕಮಿಷನರ್ ಅವರು ಈ ಒಂದು 2-3 ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಮೊದಲೇ ಸ್ಪಷ್ಟವಾಗಿ ಸರ್ಕಾರದ ಗಮನಕ್ಕೆ ತಂದಿದ್ರು ಅನ್ನುವಂಥದ್ದು. ವಿಶೇಷವಾಗಿ ಗ್ರ್ಯಾಂಡ್ ಸ್ಟೆಪ್ ಮೇಲಿನ ಕಾರ್ಯಕ್ರಮ, ಆನಂತರ ಇಲ್ಲಿಂದ ಪ್ರೊಸೆಷನ್ ಹೋಗುವಂಥದ್ದು, ಇವೆರಡೂ ಕೂಡ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದರು. ಬೇಕಾದ್ರೆ ಕ್ರೀಡಾಂಗಣದಲ್ಲಿ ಅಲ್ಲಿ ವ್ಯವಸ್ಥೆ ಮಾಡ್ತೀವಿ, ನಾವೆಲ್ಲ ಸಿದ್ಧತೆ ಮಾಡ್ಕೊಳ್ತೀವಿ, ಅಲ್ಲಿ ಬೇಕಾದ್ರೆ ಕಾರ್ಯಕ್ರಮ ಒಂದೇ ಮಾಡಿ ಅಂತ ಒತ್ತಾಯದ ನಡುವೆಯೂ ಕೂಡ ಬೇರೆ ಬೇರೆ ಒತ್ತಡಗಳು ಹೆಚ್ಚಾದವು. ಆನಂತರದಲ್ಲಿ DPR ಅಧಿಕಾರಿಗಳು ಒಳಗೊಂಡಂತೆ ನಾವು ಮಾಡ್ತೀವಿ ಯಶಸ್ವಿಯಾಗಿ, ನಮಗೆ ಪರ್ಮಿಷನ್ ಕೊಟ್ಟರೆ ಸಾಕು ಅನ್ನುವಂಥ ಹಂತಕ್ಕೆ ಮಾತನಾಡಿದ ನಂತರ ಹೆಚ್ಚಿನ ಒತ್ತಡ ಬಂದ ನಂತರದಲ್ಲಿ ಅನಿವಾರ್ಯವಾಗಿ ಕಮಿಷನರು ಗ್ರ್ಯಾಂಡ್ ಸ್ಟೆಪ್ ಕಾರ್ಯಕ್ರಮಕ್ಕೆ ಒಪ್ಪಿದ್ರು. ಆದರೆ ಕಡೆಯವರೆಗೂ ಕೂಡ ಅವರು ಪ್ರೊಸೆಷನ್ಗೆ ಒಪ್ಪಲಿಲ್ಲ ಅನ್ನುವಂಥದ್ದು. ಆದರೆ ಯಾರದೋ ಒತ್ತಡ, ಇನ್ಯಾರದೋ ಒತ್ತಾಯ, ಅನಿವಾರ್ಯವಾಗಿ ಒಪ್ಪಲೇಬೇಕು ಅನ್ನುವಂಥ ಪೊಲಿಟಿಕಲ್ ಪ್ರೆಷರು, ಇವೆಲ್ಲದರ ನಡುವೆ ಸರ್ಕಾರ ಇಷ್ಟೆಲ್ಲ ಮಾಡಿಕೊಂಡು ಅಧ್ವಾನ ಮಾಡಿಕೊಂಡ ನಂತರದಲ್ಲಿ ಎಲ್ಲ ಒಂದು ಕಡೆ ಪೊಲೀಸ್ ಕಮಿಷನರ್ ಆದಿಯಾಗಿ ಪೊಲೀಸರನ್ನ ಬಲಿ ಹಾಕುವಂಥ ಕೆಲಸವನ್ನು ಮಾಡಿದೆ. ಆ ಮೂಲಕವಾಗಿ ತನ್ನ ಮುಖ ಉಳಿಸಿಕೊಳ್ಳುವ ಕೆಲಸ ಮಾಡ್ತಾ ಅನ್ನುವಂಥ ರೀತಿಯಲ್ಲಿದೆ ಈ ಎಲ್ಲ ಬೆಳವಣಿಗೆಗಳು. ಆದರೆ ಪಾಪ ಪೊಲೀಸರು ಕೇವಲ ಅಲ್ಲಿ ಬಲಿಪಶುಗಳೇ ಹೊರತು, 5 ಜನ ಅಧಿಕಾರಿಗಳು ಬಲಿಪಶು ಹೊರತು ಬೇರೆ ಯಾವ ಅಧಿಕಾರಿಗಿದು ಸಂಬಂಧ ಇಲ್ವಾ? ಒತ್ತಾಯ ಮಾಡಿ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಕಾರ್ಯಕ್ರಮ ಮಾಡಬೇಕು ಒತ್ತಾಯ ಮಾಡಿದಂಥ ಅಧಿಕಾರಿಗಳು ಯಾರು? ಅಲ್ಲಿ ಆಯೋಜನೆ ಮಾಡಿದಂಥವ್ರು ಯಾರು? ಪೊಲೀಸರನ್ನ ಎಲ್ಲ ಕಡೆ ಡೈವರ್ಟ್ ಮಾಡೋಕ್ಕಾಗಿ ಬೇರೆ ಬೇರೆ ಕಡೆಗೆ ಅವ್ರನ್ನ ಡೈವರ್ಟ್ ಮಾಡಿ ಕಳಿಸುವ ಅನಿವಾರ್ಯತೆಗೆ ಪೊಲೀಸರನ್ನ ಸಿಲುಕುವಂತೆ ಮಾಡಿದವ್ರು ಯಾರು? ಆ ಥರ ಇದೆಲ್ಲವನ್ನು ಮಾನಿಟರ್ ಮಾಡ್ತಿದ್ದಂಥವ್ರು ಯಾರು? ಸಂಬಂಧಪಟ್ಟಂಥ ಸಚಿವರ ಅಥವಾ ಉಸ್ತುವಾರಿ ಸಚಿವರ ಯಾರು ಅದಕ್ಕೆ ಸಂಬಂಧಪಟ್ಟವರು? ಇದ್ಯಾವುದು ಕೂಡ ಇದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದರೆ ಕೇವಲ 5 ಅಧಿಕಾರಿಗಳನ್ನ ಬಲಿ ಹಾಕುವ ಮೂಲಕವಾಗಿ ತನ್ನ ಮುಖ ಉಳಿಸಿಕೊಳ್ಳುವ ಕೆಲಸವನ್ನು ಸರ್ಕಾರ ಮಾಡದಂತೆ ಕಾಣಿಸ್ತಾ ಇದೆ. ಅರುಣ್, ಹಾಗೆ ಸಂಪರ್ಕದಲ್ಲಿ ಸುಖೇಶ್ ಆಗ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದಿದ್ದು. ಸಹೋದ್ಯೋಗಿ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇದು ತಮ್ಮ ಮುಖವನ್ನ ಉಳಿಸಿಕೊಳ್ಳೋಕೆ ಸರ್ಕಾರ ತೆಗೆದುಕೊಂಡಂತ ನಿರ್ಣಯ. ಯಾರನ್ನು ಬಲಿಪಶು ಮಾಡಿಬಿಟ್ಟು